ಆಗಿರುತ್ತೆ, ಅವ್ರಿಗೆ ಅಗ್ಲಗ್ಲ ಕಾಲ್ ಮಾಡ್ಬೇಕು. ಇದನ್ನ ಆಟೋಮೆಟಿಕ್ ಕಾನ್ ಹೋಗುತ್ತೆ ಸರ್. ಈ ಕಡೆ ಇದು ಬಂದು ಇಲ್ಲಿ ಇದು ಚೇಂಜ್ ಮಾಡೋದು, ಕಿಲೋಮೀಟರ್ ಎಷ್ಟು ಲೋಡ್ ಐತೆ. ಮತ್ತೆ ಇದ್ರಲ್ಲಿ ಏನಾದ್ರು ಇವಾಗ ನೋಡ್ರಿ, ಇವಾಗ ಇಂಟೀರಿಯರ್ ಲೈಟ್, ಈಗ ನೀವೇನಾದ್ರು ಆಂಬಿಯನ್ ಲೈಟ್ ಹಾಕಿದ್ರೆ ಅದನ್ನ ಒನ್ ಟಚ್ ಅಲ್ಲಿ ಇದ್ ಮಾಡ್ಕೊಬಹುದು, ಎಲ್ಲ ಚೇಂಜ್ ಮಾಡ್ಕೋಬಹುದು. ಮತ್ತೆ ಈ ಮೀಟರ್ದು ಅಷ್ಟೇ. ಇವಾಗ ನಿಮ್ಗೆ 20 ಸ್ಪೀಡ್ ಅಂತ ಕೊಟ್ಟಿರ್ತಾನೆ, 20 ಸ್ಪೀಡ್ ಮೇಲೆ ಹೋದ್ರೆ ಆಟೋಮೆಟಿಕ್ ಆಗುತ್ತೆ. ಸುಮಾರು ಇದೆ ಸರ್. ಏನು ಅಂತಂದ್ರೆ ಇದೆಲ್ಲ ಟೊಯೋಟಾದಲ್ಲಿ ಸಿಗುತ್ತಾ? ಖಂಡಿತ ನನ್ಗಂತೂ ಗೊತ್ತಿಲ್ಲ. ಎಂಪ್ಲಾಯ್ಗಳು ಹೇಳಿರೋ ಪ್ರಕಾರ ಕ್ರಿಸ್ಟಾಗಿಂತ ಬೆಟರ್ ಗಾಡಿ ಅಂತ. ಸ್ಪೇಷಿಯಸ್ ಆಗಿರ್ಬೋದು, ಮತ್ತೆ ಸಸ್ಪೆನ್ಷನ್ ವರ್ಕ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಸ್ಮೂತ್ ಆಗಿದೆ ಅಂತ. ಸರ್ ಇನ್ನೊಂದೇನು ಅಂತಂದ್ರೆ ಸರ್, ಕಿಯಾ ಮತ್ತೆ ಹ್ಯುಂಡೈ ಅಂತ ಹೇಳಿದ್ರೆ ಸ್ವಲ್ಪ ಜನ ಸ್ವಲ್ಪ ಹಿಂದ್ಗಡೆ ಹೋಗ್ತಾರೆ. ಮೇಂಟೆನೆನ್ಸ್ ಎಲ್ಲ ನಾರ್ಮಲ್ ಆಗಿ ಇರುತ್ತೆ ಸರ್. ಆದ್ರೆ ಕಿಯಾ ಮತ್ತೆ ಇದು ಏನು ಅಂತಂದ್ರೆ ಅದೊಂಥರ ಅಫಿಷಿಯಲ್ ಯೂಸ್ ತರ. ಹೌದು. ಅದಕ್ಕೋಸ್ಕರ ಈ ಜನ ಏನ್ ಮಾಡ್ತಾರೆ ಅಂತ ಅಂದ್ರೆ, ಈಗ ಅಫಿಷಿಯಲ್ ಯೂಸ್ಗೆ ಅಂತ ಕಾರ್ ಬಿಟ್ಟವ್ರೆ, ಮೇಂಟೆನೆನ್ಸ್ ಅಷ್ಟೇ ಕಾಸ್ಟ್ಲಿ ಇರ್ಬೋದೇನೋ ಅಂತ ಅನ್ಕೊಂತಾರೆ. ಆದ್ರೆ ರಿಯಲ್ ಫ್ಯಾಟ್ ಏನು ಅಂತಂದ್ರೆ ಅಷ್ಟು ಇರಲ್ಲ. ಒಂದ್ಸಲ ನೀವು ಶೋರೂಮ್ ಅಲ್ಲಿ ಮಾಡಿಸಿದ್ರೆ ಗೊತ್ತಾಗುತ್ತೆ. ಮೈಲೇಜ್ ಬಗ್ಗೆ ಮಾತಾಡೋಣ ಸರ್. ಸರ್ ಸಿಟಿ ಮತ್ತೆ ಹೈವೇ ಮೈಲೇಜ್ ಯಾವ ತರ ಇದೆ ಸರ್? ಸರ್ ಸಿಟಿಲಿ ನಂದು ಇವಾಗ ಪ್ರೆಸೆಂಟ್ ಬಂದ್ಬಿಟ್ಟು 11ರಿಂದ 12 ಕೊಡ್ತಿದೆ. ಸರ್ ನೀವೀಗ ಯಾವ ಫ್ಯೂಲ್ ಯೂಸ್ ಮಾಡ್ತಿದ್ರಿ ಇದಕ್ಕೆ? ಸರ್ ಪೆಟ್ರೋಲ್, ಸಿಎನ್ಜಿ? ಪೆಟ್ರೋಲ್ ಶೋರೂಮ್ ಇಂದ ಬಂದಿತ್ತು, ನಾನು ಎಕ್ಸ್ಟ್ರಾ ಫಿಟ್ಟಿಂಗ್ CNG ಫಿಟ್ ಮಾಡಿಸಿದೀನಿ. ಓಕೆ. ಪೆಟ್ರೋಲ್ ಅಲ್ಲಿ ಅಂದ್ರೆ ಹತ್ತತ್ರ ಎಷ್ಟು ಒಂದು 8 ಇಂದ 9 ಬರ್ಬೋದು ಅಷ್ಟೇ ಸಿಟಿಲಿ. ಇದ್ರಲ್ಲಿ CNG ಇಲ್ಲಾದ್ರೆ ಒಂದು 2-3 ಕಿಲೋಮೀಟರ್ ಜಾಸ್ತಿ ಬರುತ್ತೆ. ಅಂದ್ರೆ ಒಂದು 15 ಎಕ್ಸ್ಪೆಕ್ಟ್ ಮಾಡಬಹುದಾ ಸರ್?